ಹಾಯ್ ನಮಸ್ಕಾರ ಕತಿ ಗಂಡಂತ್ರ ಐತೆ ಕತಿ ಗಂಡಂತ್ರ ಮತ್ತೆ ಅಂತ ಅಲ್ಲ ಹೋಯ್ ಬೋಟ್ ಮುಳುಗಿ ಹೋಗಿಲ್ಲ ನಿಮ್ಮ ತಲೆ ಬಿಸಿ ಹಾಕಿ ಬೋಟ್ ಹಾಕಿನಕ ಅಂತ ಮುಳುಗಿ ಹೋಯ್ತಕ್ಕ ಅಂತ ಹೇಳಿ ಶಿವಮೊಗ್ಗ ಹೋಟ್ಲಾಗ ಇದ್ದೀವಿ ಮರ್ರೆ ಒಳ್ಳೆ ಆರಾಮ್ಸು ಉಣ್ಕೊ ತಿನ್ಕ ಪಿಚ್ಚೇಟ್ ಐತಿ ಹೋಯ್ಕೊಂಡು ಗಡ್ಜಿಗಿದ್ದಿದೆ ಹಾಯ್ ವಾಲಿಬಾಲ್ ಕ್ರಿಕೆಟ್ ಆಡ್ಕೊಂಡು ಗಡ್ಜಿಗಿದ್ದಿದೆ ಮನೆ ಹಿಡ್ದು ಫೋನ್ ಬಂತು ಅಯ್ಯೋ ಮನೆಗೆ ಬಾ ಮಗ ಒಂಚೂರು ಮಾತಾಡೋಕ್ಕಿತ್ತು ಹಾಯ್ ನಮ್ಮಂತೆ ಅಂತ ಮದಿ ಮಾಸ್ತ್ರ ಕಾಣ್ತಂಗೆ ಬೇಗ ಓಡ್ ಬಂತು ಹಾಯ್ ಆಯ್ತೇ ಇಲ್ಲ ಬಸ್ಸರ್ಕ ಬಂದೇ ಬಂದದ್ದು ಬೆಳಗ್ಗೆ ಮುಂಚೆ ಚಾ ತಿಂಡಿ ಎಲ್ಲ ಆಯ್ತು ಮಗ ಶಿವಮೊಗ್ಗದ ಹೆಂಗೆ ಇದ್ದಕ್ಕೆ ಅಂತ ಅಡ್ಲ ಸ್ವಲ್ಪ ಚಳಿ ಜಾಸ್ತಿ ಹೊಡ್ಲಿಲ್ಲ ಅಂದೆ ಪಂಚಾಯತ್ಗೆ ಶುರು ಆಯ್ತು ಹಾಯ್ ಊಟ ಆಯ್ತು ಮಧ್ಯಾಹ್ನ ಊಟ ಹಾಕು ಸಾಯಂಕಾಲ ಪಂಚಾಯತ್ಗೆ ಅಂತ ಹೋಯ್ತಾ ಮದಿ ಪಂಚಾಯತ್ ಕೇಳಿ ಎಂತದ್ದು ಅಲ್ದೆ ಹಾಯ್ ಜೀನ್ಸಿನ ಅಂಡಿ ಹಾಕ್ತೀಯ ಮಗ ನಮ್ಗೆ ಆಗ್ತಿಲ್ಲ ಮಾರ್ರೆ ಅಂದೆ ನಾ ಹೋಟ್ಲಾಗ ಇಪ್ಪು ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಂತ ಹೇಳಿದೆ ಇಲ್ಲ ಚಿಕ್ಕಪ್ಪಲ್ಲಿ ಇದ್ದೀರ ಹಾಯ್ ಚಿಕ್ಕಪ್ಪ ದೊಡ್ಡ ವಿಷಯ ಮೇಲೆ ಹೈಲೈಟ್ ಮಾಡಿಬಿಟ್ರು ಹಾಯ್ ಜೀನ್ಸಿನ ಅಂಡಿ ಹೈಯೆಸ್ಟ್ ಲಾಭ ಮಾರ್ರೆ ಜೀನ್ಸಿನ ಅಂಡಿ ಹಾಕೊಳ್ಳಿ ಆಯ್ತು ನಮಗೆ ಇಷ್ಟೇ ಇಲ್ಲ ಗಂಡ ಅಂತ ಬದುಕು ಮಾಡ್ರು 50,000 ಅವ್ರು ಕೊಟ್ರೆ 20,000 ಇವ್ರು ಕೊಟ್ರೆ 10,000 ರೂಪಾಯಿ ಅವ್ರು ಇವ್ರು ಕೊಟ್ರೆ ಹೇಳಿ ಜೀನ್ಸಿನ ಅಂಡಿ ಆಯ್ತು ಈಗ ಹೇಳ್ದವ್ರು ಒಬ್ರು ಇಲ್ಲಿ ನಾವು ಅಂಗಡಿಯಾಗಿ ಕೂತ್ಕೊಂಡಿದ್ದಲ್ಲ ಈಗ ಹೇಳ್ದವ್ರು ಒಬ್ರು ಇಲ್ಲ ಬೆಂಕಿ ಕಟ್ಟಿ ಕೀರಿ ಹುಡ್ತೆ ಕೂತ್ಕೊಂಡು ಸಿಕ್ಕುದಿಲ್ಲ ಹಾಯ್ ನಮಗೆ ಇಷ್ಟೇ ಇಲ್ಲ ಈಗ ಒಂದು ಗಳಿಗೆ ಆಚೆ ಹೋಯ್ಕಂದ್ ಹೇಳ್ರಿ ಇಲ್ಲಿ ಯಾರು ನಮ್ಮ ಮಕ್ಕಳ ಕೊಚ್ಚಿ ಐತಿ ಗಡೆಗ ಒಂಚೂರು ಬತ್ತಾಕ ಇಲ್ಲೇ ಹೇಳಿ ಎಲ್ಲಿ ಹೇಳ್ಕೊಪ್ಪ ಇಲ್ಲ ನಮ್ಮನೆ ವ್ಯಾಪಾರ ನಿಮ್ಮ ಹತ್ರ ಹೇಳುದಿಲ್ಲ ನಾನು ಜೀನ್ಸಿನ ಅಂಗಡಿ ನಮ್ದು ವ್ಯಾಪಾರ ಎಂತ ಇಲ್ಲ ಭಾರಿ ಸಿಂಪಲ್ ಜೀನ್ಸಿನ ಅಂಗಡಿ ಬೇಳೆ ಕಾಳು ಅಕ್ಕಿ ತರಕಾರಿ ಅದು ಇದು ಪಾನ್ ಪಾರ ಪಾನ್ ಕಿಂಗ್ ಪ್ರತಿ ಒಂದು ಇತ್ತು ಮುದುಗಿದು ಅಲ್ಲ ಸಿಗರೇಟ್ ಒಂದು ಬೆಚ್ಚಿಲ್ಲ ನಾನು ಎಂತ ವ್ಯಾಪಾರ ಮಾಡುದು ಈಗ ವ್ಯಾಪಾರ ನಾವು ಆವಾಗ ವ್ಯಾಪಾರ ಮಾಡ್ಬೇಕಾಯ್ತು 8 ವರ್ಷ ಆಯ್ತು ಅಂಗಡಿ ವ್ಯಾಪಾರ ಮಾಡ್ಸೋದು ಮಾಡಿ ಇನ್ನಿತ್ತಲ್ಲ ಬೀಡ ಅಂಗಡಿ ಹಾಕಿದ್ರೆ ಭಾರಿ ಕಷ್ಟ ಇತ್ತು ಅವ ಡಿಗ್ರಿ ಕಲಿ ಜೀನ್ಸಿನ ಅಂಗಡಿ ಹಾಕಿದ್ರೆ ಡಿಗ್ರಿ ಕಲಿಲಿಕ್ಕೆ ಅವ BA BCom ಬೇಕೇ ಬೇಕು ಅಯ್ಯೋ ನಾ SSLC ಕಲ್ತಿದ್ರೆ ನನ್ನ ಮಗ ಒಂದು ಬೀಡ ಅಂಗಡಿ ಹಾಕ್ತಾನೆ ಹೇಳಿರ್ತಲ್ಲ ಅವ್ನು ಯಾರಿಗೆ ಹಾಕತ್ತೆ ಎಂತ ಮಾಡೋಕಿಲ್ಲ ದಿನಕ್ಕೆ ಒಂದು ನಮ್ಗೆ ಕಂಪ್ನಿ ಬರುತ್ತೆ ಆಯ್ತಾ ಈ ಚಾಕ್ಲೇಟ್ ಹಾಕೊಂಡ್ರಂತ ನೀವು ಅಂಗಡಿ ಈಗ ಇನ್ನೊಂದು 7 ತಿಂಗಳ ಕಂತ ಚಾಕ್ಲೇಟ್ ಕೈ ಮಾಡ್ತೀನಿ ನಾನು ಮಕ್ಕಳು ಚಾಕ್ಲೇಟ್ ತಿಂಗಳು ಬೇಡ ಚಾಕ್ಲೇಟ್ ಅಂಗಡಿ ಬಪ್ಪಗಾಗಲ್ಲ ಈಗ ಯಾವ ಗಾಡಿ ಬಂದ್ರು ಮುಂದೆ ಐನೇ ಅಂಬುದು ನಮ್ಮ ಅಂಗಡಿ ಬರಬೇಡಿ ಅಂಬುದು ಬರೇ ತಗಾರಿ ಆಯ್ತಾ ನಾವು ಕಲ್ತು ಕಡಿಮೆ ನಾವು 7ನೇ 3ನೇ ಕಾಸು ಕಲ್ತ್ಕೊಂಡು ಜೀನ್ಸಿನ ಅಂಗಡಿ ಹಾಕ್ರೆ ಯಾಪ ಇದು ಯಾಪದು ಆಯ್ ಈಗ ಕಲ್ತ್ಕೊಂಡಿ ನಾನು ಎಂತ ಇಲ್ಲ ಕಂಪ್ನಿಯಾಗ ಬರುದು ತೊಲೋನ್ಸ್ ಉಂಟು ಮಿಂಟೋಸ್ ಇತ್ತು ಅದು ಉಂಟು ಇದು ಉಂಟು ಒಂದೊಂದು ಬಾಟ್ಲಿ ಹಾಕ್ಯವ್ರು ಆಯ್ ನಾವು ಅದು ಎಷ್ಟಕ್ಕೆ ಮಾರುದನ್ನು ಮಾತ್ರಕ್ಕೆ ಎಂಬುದು ಕತಿ ಕಾಣಿ ಚಾಕ್ಲೇಟ್ ಎಷ್ಟಕ್ಕೆ ಮಾರು ಇದು ₹1 ಇದು 8 ಆಣಿ 14 ಆಣಿ ಅಷ್ಟು ಮಾತ್ರ ಬಿಟ್ರೆ ಮತ್ತೇನು ಶಬ್ದ ಇಲ್ಲ ಹಾಯ್ ಮೊಟ್ಟಿ ಬೈಂತ ನಾಳೆ ಕೊಡ್ತೆ ಮೊಟ್ಟಿ ಬೈಂತ್ ಹೌದು ಅಕ್ಕ ಆಯ್ತು ನಾ ಕಳಿಸ್ತೇಮ್ಮ ಓಕೆ ಆಯ್ತು 8 ಮೊಟ್ಟಿ ಅಲ್ಲ ಅಕ್ಕ ಕಡೆಗೆ ಮೊದಲು ಗಿರಿಕೆ ಬತ್ತೆ ಅಂತ ಮಾಡುದು ಆಯ್ತು ಇಂತಿಷ್ಟು 8 ಆಣಿ ₹1 ಮಾಡುದು ಹೇಳಿ ಈಗಿನ ಮಕ್ಕಳ ಮಾರ್ರೆ ಸೀವೆ ಗೊತ್ತು ಅಂಕಲ್ 1 ಪ್ಯಾಕೆಟ್ 2 ಸೊಲನ ಕೊಡಿ 4 ಮಿಂಟೋಸ್ ಜ್ಯೂಸ್ ಕೊಡಿ ಅಂತ ಹಾಯ್ ನಮ್ಮ ಓದು ಬತ್ತ ಮಾರ್ರೆ ನಾವು ಅಲ್ಲಿ ಇದಕ್ಕಂಡೆ ಇಲ್ಲ ವ್ಯಾಪಾರ 150 ರೂಪಾಯಿ ಚಾಕ್ಲೇಟ್ ಹಾಕೊಂಡ್ ಬಣ್ಣಿಗೆ ಚಾಕ್ಲೇಟ್ ಇಲ್ಲ ಅಂಬುದು ಅಂಕಲ್ ಅದಲ್ಲ ಇಲ್ಲಿ ಉಂಟಲ್ಲ ಅಂಕಲ್ ಓದು ಸಲೋನ್ ಅಂತ ರಾಯ್ ಈ ಸಲೋನ್ ಪುನೊಳಗಿತ್ತಲ್ಲ ನಮ್ಮ ತಲೆ ಬಿಸಿ ಹಾಕು ನಾವು ಯಾವ್ದು ಮಗ ಓದಾ ಅದು 8 ಆಣಿ ನಮಗೆ 8 ಆಣಿ ಮಾರಕ್ಕೆ ₹1 ಮಾರ್ಕೊಂಡ್ ಬಿಟ್ರೆ ಹೆಸರು ಓದು ಗೊತ್ತಿಲ್ಲ ಆ ನಮ್ಮನೆ ವ್ಯಾಪಾರ ಮುಂಚೆಗ ನಾವು ಶಾಲೆ ಹಾಪತಿಗಲ್ಲ ತೂಕದ ಕಲ್ಲ ಗಟ್ಟು ಉಂಡಿ ತೌಡು ಉಂಡಿ ಅದು ಇದೆಲ್ಲ ಇತ್ತು ಆಯ್ ಇದೆಲ್ಲ ಕೈದಾಯ್ತು ಈಗ ಎಲ್ಲ ಗಟ್ಟು ಸೇರ್ಕಂತದ್ದು ಯಾವ ಪಂಚಾಯತ್ಗೆ ಇಲ್ಲ ದಿನಕ್ಕೆ ಒಂದು ಹೊಸ ನಮ್ಮ ಚಾಕ್ಲೇಟ್ ಬರ್ತಾವದಲ್ದ ಈ ಜೀನ್ಸಿನ ಚಾಕ್ಲೇಟ್ ಹತ್ತ ಬೇಳೆ ಕಾಲ ರೇಟ್ ಅಂತ ಬಿಡಿ ನಾನು ನಿಮ್ಮ ಹತ್ರ ಹೇಳ್ಕೊಡ್ತೀರಿ ಎಲ್ರಿಗೂ ಹೋಯ್ತು ಬಂದು ತಗೋತ್ರಲ್ಲ ನೀವು ನಾವೆಂತ ಮಾಡು ಮಾರ್ರೆ ಒಂದು ಅಂಗಡಿ ಮಾಲ್ ತುಂಬಿಸಿದ್ರೆ ₹1,00,000 ಬೇಕು ಆಯ್ತು ನಾನು ಅಂಗಡಿ ಮಾಡುತ್ತೀಗ 15,000 ಮಾಲ್ ತಗೊಂಡ್ಬಂದು ಸಕ್ರೆ ಬೇಳೆ ಕಾಳು ಅದ ತಂದು ಬೆಚ್ಚಿದ್ದು ಆಯ್ತು ಈಗ ಕೊತ್ತಂಬರಿ ಸಕ್ಕರೆ ಅಕ್ಕಿ ಬೆಲ್ಲ ಇದನ್ನ ತಂದು ಬೆಚ್ಚಿಗೆ ಇತ್ತೇ ಇಲ್ಲ ಅಂಗಡಿಗೆ ₹1,00,000 ಬೇಕು ತುಂಬುದಷ್ಟು ಇತ್ತು ಹಾಯ್ ಖಾಲಿ ಜಾಗ ತಗೊಂಡು ನೀವು ಮಣ್ಣು ತುಂಬಿಸ್ತಿರಲ್ಲ ಎಲ್ಲ ಖಾಲಿ ಜಾಗ ತಗೊಂಡು ಮಣ್ಣು ತುಂಬಿಸ್ರಿ ಕಣಿ ಅದೇ ನಮ್ಮನೆ ಅಂಗಡಿ ಮಾಲ್ ತುಂಬಿಸ್ಬೇಕು ಎಷ್ಟು ಮಾಲ್ ತುಂಬಿಸ್ರು ಅದು ಆಯ್ತು ಪಂಚಾಯತ್ ಕೇಳಬೇಡಿ ನೀವು ಆಯ್ತಾ ತಪ್ಪುದಿ ಮಾತ್ರ ಹಾಯ್ ಒಂದು ಕಾಲದಲ್ಲಿ ಕೈ ಚೀಲ ದುಡ್ಡು ತಗೊಂಡು ಹೋಗಿ ನಾವು ಗೂಡ್ರಿಸ್ಟೋ ಸಾಮಾನು ತಗೊಂಡ್ಬತ್ತಿದ್ವಿ ಈಗ ಗೂಡ್ರಿಸ್ಟೋ ಸಾಮಾನು ತಗೊಂಡಿದ್ವು ದುಡ್ಡು ತಗೊಂಡು ಹೋಗುದು ಕೈ ಚೀಲ ಸಾಮಾನು ತಪ್ಪು ಆ ನಮ್ಮನೆ ವ್ಯಾಪಾರ ಐತಿ ಬೀಡಂಗಡಿ ಎಂತ ಮಾಡುದು ಅಯ್ಯೋ ಜನರ ಕಣ್ಣಿ ಭಾರಿ ದೊಡ್ಡದು ಹಾಯ್ ಇನ್ಸಿಡೆಂಟ್ ಮನೆ ಮಾಡ್ದ ಮರ ಅದು ದುಡ್ಡು ಮಾಡೋದು ಸ್ವಲ್ಪ ಅಯ್ಯೋ ಅವ್ನು ಗಟ್ಟಿ ಕುಳುವರಿ 3-4 ವಾರಿ ಇತ್ತಂಬ್ರಿ ಮರ ಅವನಿಗೆ ಬರೀ ಸುಳ್ಳು ಈ ಜೀನ್ಸ್ ಅಂಗಡಿ ಹಾಕೊಂಡು ಈ ಧೂಳು ನುಂಕೊಂಡು ಲಾರಿ ಹಾಕೋತ ನಾವು ಮೂಗಿ ನಾವು ಕಟ್ಕೊಬೇಕಿಲ್ಲ ಉಗ್ರಬೇಕಂದ್ರೆ ಮೂಗಿ ಕಟ್ಕೊಬೇಕು ಧೂಳು ಮಯ್ಯ ಒಂದು ಗೋಣಿ ಚೀಲ ಕುಡ್ಕಿತ್ತಿಲ್ಲ ರಾತ್ರಿ ಕೇಮ್ ಸೇರ್ಕತ್ತಿದ್ರಿ ಬತ್ತಿಲ್ಲ ನಮ್ಗೆ ಆ ನಮ್ಮನೆ ಆಯ್ತು ಕೆಲವು ಮಂದಿ ಗೊತ್ತು ಜೀನ್ಸ್ ಅಂಗಡಿ ಅಂತ ಇವ್ ಕುಡ್ಕೋಬೋದು ಮನೆ ಕಂಡು ಕೇಮ್ಸ್ತಂತ್ರು ಇಲ್ಲಿ ಒಂದು ಗೋಣಿ ಚೀಲ ಕುಡ್ಕರೆ ಸಕ್ಕರೆ ಚೀಲ ಕುಡ್ಕರೆ ಗಮ್ಮತ್ ಆ ನಮ್ಮನೆ ಆಗಿತ್ತು ಈಗ ನಮ್ಮ ಜೀನ್ಸ್ ಅಂಗಡಿ ವ್ಯಾಪಾರ ಹಾಯ್ ಮತ್ತೆ ಹಾಯ್ ನಮಗೆ ಗಂಡಂತ್ರ ಮತ್ತೆಂತ ಆದಲ್ಲಿ ದೊಡ್ಡ ರಗಲೆ ಅಂತ ಹೋಯ್ತು ನಿಮ್ಗೆ ಖಾಲಿ ಜೀನ್ಸಿನ ಅಂಗಡಿ ಮಾಡ್ರೆ ವ್ಯಾಪಾರ ಆಗ್ತಾ ಮರೆಯ ಖಾಲಿ ಜೀನ್ಸಿನ ಅಂಗಡಿ ಮಾಡ್ರೆ ವ್ಯಾಪಾರ ಆಗ್ತಾ ತರಕಾರಿ ಹಾಕ ತರಕಾರಿ ಹೈಯೆಸ್ಟ್ ಲಾಭ ಇತ್ತ ತರಕಾರಿ ಹಾಕಂದ್ರೆ ಹಾಯ್ ನಮ್ಮನ್ನ ಲಗಡ್ ತಕೊಟ್ರು ಆಯ್ತಾ ಯಾವನ ಹಠ ಇದ್ದಾನೆ ಬೋಟ್ ಮಾಡಿ ಹೇಳ್ದಂಗೆ ಆಯ್ತು ಹಾಯ್ ಬೋಟ್ ಮಾಡಿ ಮರ ಒಳ್ಳೆ ಮೀನು ಬೀಳುತ್ತೆ ಹೇಳಿ ಮೀನ್ ಪೇಟೆ ಮೀನ್ ತಗೊಂಡು ಬೋಟಿ ಹಾಕವ ನಮ್ಮ ವ್ಯಾಪಾರ ನಮ್ಮ ತಗೊಬಂದು ದೂರ ಆಯ್ತು ನಾವು ಕಾಮನ್ ಹೇಳಿ ಹಾಯ್ 15,000 ಫಸ್ಟ್ ಹಾಕ ತರಕಾರಿ ಈಗ ತರಕಾರಿ ವ್ಯಾಪಾರ ನಿಲ್ಸಕ್ಕಿಲ್ಲ ಬಿಡುಕಿಲ್ಲ ಆಚೀಚೆ ಮನೇಲಿ ಪೂರ್ಣ ಮಾಡಿ ತರಕಾರಿ ಬೇಕಾದ ಸೀದಾ ಪತ್ರ
ಅರ್ಧಕ್ಕೆ ಟೊಮೆಟೊ ಕೊಟ್ರಿಯಾ ಅಂದ್ರೆ ಟೊಮೆಟೊ ಇಲ್ಲ ಸಿಟ್ಟು ಬರ್ತು ಆಯ್ ಒಂದಕ್ಕೊಂದು ಲಿಂಕ್ ಎಲ್ಲ ಮಾಡ್ರೆ ಟೊಮೆಟೊ ಇಲ್ಲರಿ ಉದ್ದಿನ ಬೇಳೆ ಬೇಡ ಸಕ್ಕರೆ ಬೇಡ ಅಂತಾರೆ ಹಂಗೆ ಹಿಡ್ಕೊಂಡಿದ್ದೀವಿ ಕೈದು ಮಾಡೋಕ್ಕಿಲ್ಲ ನಮ್ನಿ ಆಯ್ತು ಈಗ ನೀವು ಹೇಳ್ರಿ ನಿಮ್ಮ ತಲೆ ಬಿಸಿ ಆಯ್ತು ಆಯ್ ಟೊಮೆಟೊ ಕಾಣಿ 9:30 ಇದು ಟೊಮೆಟೊ ಎಂತ ಮಾಡೋದು ನಾವು ಹಾಳತ್ತು ಒಂದಿನ ಒಳಗಿಟ್ಟು ನಾವು ಮಾಡಿದ ಬಾಗಲ್ ತೆಗೆದು ಸಾಕಿ ಉಬ್ಬಿ ಹೊತ್ತದ್ ನಾವೇ ಒಳಗೆ ಕರೆಂಟ್ ಹೋಯ್ತು ಓಡ್ಬತ್ ಯಾರು ಹೋಯ್ ಸಾಕಿ ಆತ್ಮಾರ ಓಡ್ಕೊಂಡು ಕೂತ್ಕೊಂತ ನಾವು ಇದೆಂತ ಮಾಡೋದು ರಾತ್ರಿ ಬಾಲ್ ಹಾಕಿ ಹರೋಗ್ಬಿಟ್ಟು ಟೊಮೆಟೊ ಹಣ್ಣು ಇರುದಿಲ್ಲ ಹಠ ಇತ್ತು ಅದಕ್ಕೆ ಹಠ ಇಲ್ಲ ಆ ನಮ್ಮನೆ ವ್ಯಾಪಾರ ಸರ್ಕಾರಿ ವ್ಯಾಪಾರ ಎಂತ ಹೇಳುದು ಬಟಾಟೆ ದಿನ ಹೋದ ಗದಿ ಬಂದ್ರಾಯ್ತು ಬರ್ತಿತ್ತು ಹೇಳಕ್ಕಿಲ್ಲ ಗ್ಯಾರಂಟಿ ಕೊಡುದಿಲ್ಲ ನಾವು ಪಾರ್ಟಿ ಬಂಕ ನಿನ್ನ ಅರ್ಧ ಕೆಜಿ ಬಟಾಟೆ ತಗೊಂಡು ಹೋದ್ ಪೂರಾ ಹಾಳಾಯ್ತು ಆ ಗಂಡು ಪುತಿಗೆ ಹೇಳಿ ಕಳ್ಕೊಂಡ್ ಬಂತು 23 ಹಾಳಾಯ್ತು ಅಂತ ರಾಯ್ ವಾಪಸ್ ಕೊಡಕಿತ್ತ ಆ ನಮ್ಮನೆ ಬದುಕು ಸರ್ಕಾರಿ ವ್ಯಾಪಾರ ಬೇಡ ಮಾಡಿದ್ವಿ ನಾನು ನಮ್ ಕಾಲಿ ಒಳಗಿನ ಜೀನ್ಸ್ ಸಾಕು ಅಕ್ಕಿ ಕಾಳಿ ಬೇಳೆ ಸಾಕಿತ್ ಮಾರ್ರಿ ಇದೊಂದು ಚಿಕನ್ ಬೀಟ್ ಆಯ್ತಾ ಇನ್ನು ಪಾನಪಾರ ಪಾನ್ಕಿಂಗ್ ಅದೆಲ್ಲ ಒಳಗಿಟ್ನಾಗ ನಿನ್ನೆ ಕೈ ಮಾಡಿದೆ ನಾನು ಪಾನಪಾರ ಪಾನ್ಕಿಂಗ್ ಸವಸು ಬೇಡ ತಿಂಬುವುದು ಅಲ್ಲಿ ಹೋಗುದು ಇಲ್ಲಿ ಬಂದ್ರೆ ತಕ್ಕ ನಮ್ಮ ಜೀವ ಊರು ಅನ್ನ ಕಟ್ ಮಾಡೋಕತ್ತಿಲ್ಲ ಹಾಯ್ ನಾವು ಅಂಗಡಿ ಮಾಡಿ 8 ವರ್ಷ ಆಯ್ತು ನಮ್ಗೆ ಕಟ್ ಮಾಡೋಕತ್ತಿಲ್ಲ ಸೀದಾ ಬಂದ್ರೆ ಒಂದು ಕೈಯಲ್ಲಿ ತಕ್ಕ ಹತ್ರ ಆಗ ಒಂದು ಈಗ ಒಂದು 2 ಆಯ್ತಕ್ಕ ಕಟಿ ಕೊಡ್ತಿ ದೊಡ್ಡ ಲೆಕ್ಕ ಹಾಯ್ ಇಂಟರ್ನ್ಯಾಷನಲ್ ಲೆಕ್ಕ ಅದು ಒಂದು ಇದೊಂದು 2 ಆಯ್ತು ಒಂದು ಮದು ಒಂದು ಮಾರುತಿ ನಾವು ಇಡೀ ಆಂಜನೇಯ ದೇವಸ್ಥಾನ ಅರ್ರನ್ ತೀರ್ಥ ಕೂತ್ಕೊಂಡ್ರೆ ನಮ್ ಭಕ್ತಿ ಗೊತ್ತಿಲ್ಲ ಹಾಯ್ ತಲೆ ಬಿಸಿ ಆಯ್ತು ದೇವ್ರ ಮೋಕ್ಷ ಇಲ್ಲ ಈ ಮಾರುತಿ ತಿಂಬರಿದ್ರಲ್ಲ ದಿನ ಹೇಳಿ ತಿಂತಕ್ಕೆ ಬಂದ್ರಿ ಮಾರುತಿ ಹೇಳಿ ಅವು ದಿನ ಹೋದಂಗೆ ಇಂಪ್ರೂವ್ಮೆಂಟ್ ಆತೇವ ಆ ನಮೂನೆ ಆಗಿತ್ತು ಮತ್ತೆ ಈರುಳ್ಳಿ ವ್ಯಾಪಾರ ಅಂಬುದು 1 ಚೀಲ ಈರುಳ್ಳಿ ಹಾಕ್ರಿ ಇತ್ತೇ ಇಲ್ಲ ತೂಕಾಪತಿ ಮಾತ್ರ 60 kg ಹೇಳಿ ನಾವು ಮಾರುತಿ ಇತ್ತಲ್ಲ 53 kg 7 kg ಎಲ್ಲಿ ಹೋಯ್ತು ಒಂದೊಂದೇ ಗಡ್ಡೆ ಜಾಸ್ತಿ ಹಾಕಿ ಹಾಕುದು ತೂಕ ಮಾಡ್ತಿರುತ್ತೆ ಕಂಪ್ಯೂಟರ್ ತೂಕ ಮುಂಚಿನ ಕಡೆ ಕೊಲ್ಲಾಕಿ ಅದು ತೂಕ ಅಂತ ಇಲ್ಲ ಹಾಯ್ ಕೊಲ್ಕಾಂಬ ಎಷ್ಟು ಹಾಕ್ರಿ ಅರ್ಧ ಕೆಜಿ ಕಲ್ಲದು ಇದು ಎಷ್ಟೈತಿ ಈಗ 800 ಗ್ರಾಮ್ಸ್ ತೂಕ ಮಾಡಿ ಅಂತಿದ್ರು ಹಾಯ್ ಅದು ಬಂದು ಹಿಂಗ ಬೆಳಗಾತಿತ್ತು ಈಗ ಅದೇಂತ ಇಲ್ಲ ಕಂಪ್ಯೂಟರ್ ಟೊಯಿಂಕ್ ಅಂತ ಹಾಯ್ ಎಷ್ಟಾಯ್ತು ಅಷ್ಟು ಲೆಕ್ಕ 400 ಗ್ರಾಮ್ಸ್ 403 ಗ್ರಾಮ್ ತೋರ್ತು ತಲೆ ಬಿಸಿ ಇಲ್ಲ ಗಿರಾಕಿ ಹಂಗೆ ಒಂದು ಈರುಳ್ಳಿ ಹಾಕಿ ಮಾರ ಚೂ ಕಡಿಮೆ ಇತ್ತು ಹೇಳಿ ಬಂದವರೆ ಪೂರ ಒಂದೊಂದು ಈರುಳ್ಳಿ ಕೊಡ್ತಿದ್ರೆ ಇತ್ತಿಲ್ಲ ನಾ ಮನೆ ಹಾಕುತ್ತಿ ಬೇರೆ ಅಂಗಡಿ 1 kg ನೀರು ತಕ ಮನೆ ಹೇಳಿ ನಮ್ಮ ವ್ಯಾಪಾರ ಅಲ್ಸಂಡೆ ಹಿಂಗ್ಸ್ರಿ ಹೇಳಿದೆ ಬೆಳಿಗ್ಗೆ ನಮಸ್ಕಾರ ಕರುಬೇಡಿ ಶಾರದಕ್ಕ ಅಲ್ಸಂಡಿ ಬೇಡ ಗೊತ್ತಿಲ್ಲ ಅಲ್ಲದೆ ಅಯ್ಯೋ 2 ಕಟ್ಟಿತ್ತು ಮಗ 3 ಕಟ್ಟು ಹಾಕಿ ಕೊಟ್ಟು ಬಂದು 2 ಕಟ್ಟಿತ್ತು ಹಾಯ್ಕೊಳ್ಳಿ ಹೂ ಅಂದ್ರೆ ಆಯ್ತಾ ಮರ್ಕು ಶುರು ಮಾಡ್ರಿ ನಂಬರ್ ಆಗ್ಲಿ ಆಯ್ತು ಫೋನ್ ಹೊತ್ತಲ್ಲ ಹಾಳ ಹಾಯ್ಕೊಂಡೆ ಆಯ್ತಾ ಈಗ ಫೋನ್ ಮಾಡ್ರಿ 1 ಕಟ್ಟು 1 kg ಅಲ್ಸಂಡೆ ಬೇಕಾಳಿ ಹೋತ್ರ ಬೆಚ್ಚರಂಗೆ ಗೊತ್ತಿಲ್ಲ ತಂದು ಬೆಚ್ಚಿದ್ವಿ ಈಗ ಆ ನಮ್ನ ಜೀನ್ಸಿನ ವ್ಯಾಪಾರ ಜನರ ಮನಸ್ಸು ಎಂತ ಹೋಯ್ತೆ ಏನ್ ಜೀನ್ಸಿನ ದುಡ್ಡು ಮಾಡ್ದ ಇಲ್ಲಿ ಬಂದು ಕೂತ್ಕೊಂಡು ಕಂಡ್ರೆ ಗೊತ್ತಾಗ್ತದೆ ಎಂತ ದುಡ್ಡೆ ಆ ಪೊಂಡಾಯ್ತು ಈ ಪೊಂಡಾಯ್ತು ಆ ಪಿಪಿ ಪಡ್ದೆ ಎಲ್ಲ ಆಯ್ತು ಆಯ್ತು ಇನ್ನು ಮನೇಲಿ 70,000 ಮಾತ್ರ ಗೋಡ್ರಿ ಒಳಗೆ ರಾತ್ರಿ ಬಂದು ಕಾಲ ಕಟ್ಕೊಂಡ್ರೆ ಗೋನ್ ಅಷ್ಟೇ ಎಂತ ಮಾಡ್ಕೋತಿಲ್ಲ ಆ ನಮೂನೆ ಆಯ್ತು ಈಗ ಜೀನ್ಸಿನ ವ್ಯಾಪಾರ ಮತ್ತೆ ಈಗ ನೀವು ಪುಸ್ತಕ ಹಿಡ್ಕೊಂಡು ಬರೀತಿ ಕೂತಿದ್ದೆ ಈಗ ನನಗೇನು ಪರೀಕ್ಷೆ ಅಂತ ಅಲ್ದಿ ಕಡ ಕೊಟ್ಟು ಕೂಡಲೇ ಬರಿಬೇಕಿಲ್ಲ ಕಡ ಹೋಯ್ತಾ ರಪ್ಪ ಬರ್ಕೊಬೇಕು ಮತ್ತೆ ಕಡೆಗ ನಾಳೆ ಗತಿ ಹಾಯ್ ಕುರ್ತಿ ಕೂತಿರ್ಬೇಕು ತಿಂಗ್ಳುಗಟ್ಟಲೆ ಮಳಗಲಾದ್ರೂ ಗೊತ್ತಿಲ್ಲ ಬರೇ ಕಡುವೆ ಕಡ ಕೊಡ್ತಿದ್ದು ವ್ಯಾಪಾರ ಗೊತ್ತಿಲ್ಲ ಜೀನ್ಸಿನ ಅಂಗಡಿಯಲ್ಲಿ ನೀವು ಕಡ ಕೊಡ್ತಿದ್ದು ವ್ಯಾಪಾರ ಮಾಡ್ಕೊ ಅವ್ನು ಜೀವ ಮಂದೆ ಗಾಡಿಯ ಅವ್ ಬೇಕಾ 2 ತಿಂಗಳು ಮಾಲಿ ಹಾಕೊಂಡ್ರು ಹೊಡಿಲ್ಲ ಕಡ ಕೊಡ್ತಿದ್ದು ವ್ಯಾಪಾರ ಆಗ್ತಿಲ್ಲ ಹಾಯ್ ಮಾಲಿ ಹಾಕೊಂಡ್ರು 2 ತಿಂಗಳು ವ್ಯಾಪಾರ ಆಗುದಿಲ್ಲ ಬಾರಿ ಕಟ್ತಿದ್ದೆ ಎಂತ ಹೋಯ್ತಾ ಕಡ ಹೋಯ್ ಈಗ ತಕೋಸ್ತಂತ ಕಡ ಯಾವ ನಮ್ನಿ ಫಸ್ಟ್ 7 ರೂಪಾಯಿ ಹಾಕಿ ಮಾಡು ಕಡೆ ಹಗೂರು 3 ರೂಪಾಯಿ ಹಾಕಿ ಮಾಡು ಕಡೆ ಹಗೂರು 10 ರೂಪಾಯಿ ಆಯ್ತು 26 ರೂಪಾಯಿ ಸಾಮಾನು ತಗೊಂಡು ಹೋದ್ರೆ ಈಗ 16 ರೂಪಾಯಿ ಇತ್ತು 10 ರೂಪಾಯಿ ನಾಳೆ ಕೊಡ್ತೆ ಅಂತ ಹಾಯ್ ನಾಳೆಗಂದ್ರೆ ಅದು ಯಾವ್ದು 2 ಶಿವರಾತ್ರಿ ಕಳಿಕದು ಹಾಯ್ ಸದ್ಯಕ್ಕೆ ಗೊತ್ತಿಲ್ಲ 2 ಶಿವರಾತ್ರಿ ಅಂತ ಬರ್ ಆ ನಮ್ಮನೆ ವ್ಯಾಪಾರ ಕಡ ಕೊಡ್ತಿದ್ರೆ ವ್ಯಾಪಾರ ಆಗ್ತಿಲ್ಲ ಹಾಯ್ ಕೆಲವಲ್ಲ ಅಕೌಂಟ್ ಇತ್ತು ಪುಸ್ತಕ ಅಯ್ಯೋ ಪುಸ್ತಕದೊಳಗೆ ನಮ್ಮ ರಾಶಿ ಆಯ್ತು ಈಗ ಮಲ್ಲಿ 23 ಪುಸ್ತಕ ಇತ್ತು ಅಂಗಡಿ ಒಳಗೆ 14-15 ಪುಸ್ತಕ ಇತ್ತು 14-15 ಪುಸ್ತಕ ಅಂಗಡಿ ಹತ್ರ ಇತ್ತು ಎಂತ ಮಾಡುದು ಕಡ ಕೊಡ್ರೆ ಆಗ್ತಿಲ್ಲ ಒಂದು ತಿಂಗಳು ದುಡ್ಡು ಕೊಡುದು ನಮಗೆ ಇಲ್ಲಿ ಸಾಮಾನು ತಗೊಂಡು ಹೋದ್ದು ಬೇಳೆಕಾಳು ಸಕ್ಕರೆ ಅಕ್ಕಿ ತಗೊಂಡು ಹೋದ್ದು ಕೊಡುದು ನಮಗೆ ತಿಂಗಳಾದ್ಮೇಲೆ 1ನೇ ತಾರೀಕಿಗೆ ಕೊಡ್ತೇವೆ ಅಂತ ಹಾಯ್ ಫಸ್ಟ್ ಒಂದು 2 ತಿಂಗಳು 1ನೇ ತಾರೀಕು ಕೊಟ್ರು 3,000 ರೂಪಾಯಿ ಸಾಮಾನು ತಗೊಂಡು ಹೋದ್ರೆ 3,000 ಕೊಟ್ರು 2ನೇ ತಿಂಗಳು ವ್ಯಾಪಾರ ಮಾಡಿ ಶುರು ಮಾಡ್ರು 4,000 ರೂಪಾಯಿ ಸಾಮಾನು ತಗೊಂಡ್ರು 3,000 ಕೊಟ್ರು ಹಾಯ್ ಬರೀ ಎಲ್ಲಿ ಬಿತ್ತು ನೋಡಿ ನಮಗೆ ಫಸ್ಟ್ 3,000 ಕೊಟ್ರು 2ನೇ ತಿಂಗಳಿಗೆ 4,000 ರೂಪಾಯಿ ಸಾಮಾನು ದುಡ್ಡು 3,000 1,000 ಬಾಕಿ ಆಲೋಚನೆ ಮಾಡಿ ಕೊಯ್ದಾಯ್ತು 4ನೇ ತಿಂಗಳು ವಾಪಸ್ ಸಾಮಾನು ತಗೋಬಿಟ್ಟಿಗೆ 5,000 ರೂಪಾಯಿ ಸಾಮಾನು ದುಡ್ಡು ಅದೇ 3,000 ರೂಪಾಯಿ ನಮ್ಗೆ ಕೊಟ್ರು ಆಯ್ತು 2,000 ಬಾಕಿ ಆಯ್ತು ಹಾಗೆ ಒಂದೊಂದು ಪುಸ್ತಕ 2,000 ಬಾಕಿ ಮಾತ್ರ ಕೂತ್ಕೊಂಡ್ರೆ ನಾನು ಅಂಗಡಿ ಮಾಲೆ ಅಂತ ಹಾಕೋದು ಮಾಡ್ರಿ 17-18 ಪುಸ್ತಕ ಇತ್ತು ನಮಗೆ ಅವ್ರಿಗೆ ಹೇಳಿದ್ರೆ ಬೇಜಾರತ್ ಗಟ್ಟಿ ಹೇಳೋಕಿಲ್ಲ ಹಾಯ್ ನಮ್ಮ ಅಂಗಡಿ ಬೇಡ ಬೇರೆ ಅಂಗಡಿ ಇತ್ತಂತ್ರ ಆಯ್ತಾ ಆ ನಮ್ನಿ ವ್ಯಾಪಾರ ಕೆಲವ ಎಂತ ಮಾಡ್ಕೋಯ್ತಾ ಫಸ್ಟ್ ಅವರೇ ಬಂದು ತಗೊಂಡು ಹಾಕೋದು ಮನೆ ಯಜಮಾನ್ರು ಯಾರಿದ್ರು ಕಾಣಿ ಅವರೇ ಬಂದು ನಮ್ ಮರ ಇಂತಿಂತ ಅಕೌಂಟ್ ಬೇಕು ತಿಂಗಳು ನಾವು ಕರೆಕ್ಟ್ ಕೊಡ್ತೇವೆ ನಮ್ಗೆ ದಿನ ತಗೊಂಡು ಹೋಗೋ ಚ್ವರಿ ಆಗ್ತಾ ಹೇಳಿ ತಗೊಂಡು ಹೋಗ್ಬೋದು ಹಾಯ್ ಕಡೆಗೆ ದುಡ್ಡು ಜಾಸ್ತಿ ಆಯ್ತು ಸಾಲ ಜಾಸ್ತಿ ಆಯ್ತಾ ಹೋಯ್ತಾ ಮಕ್ಕಳನ್ನ ತೊಳಸಿ ಕೊಡ್ಸು ಮಕ್ಕಳು ರಾಮಾಯಣ ಶುರುವಾಯ್ತು ಹಾಯ್ ಮಕ್ಕಳು ಬರು ಸಾಮಾನು ಪಟ್ಟಿ ಹಿಡ್ಕ ಮಕ್ಕಳು ಊರು ಬತ್ತು ಊರು ಬಂದ ಅಪ್ಪಯ್ಯ ಹೇಳದ ಇವತ್ತು 2,000 ಇತ್ತಂಬ್ರ
ಮುಂದಿನ ತಿಂಗಳಲ್ಲಿ ಅಪ್ಪಯ್ಯ ಸೇರಿಸಿ ಕೊಡ್ತೀವಿ. ಅಪ್ಪಯ್ಯ ಸೇರಿಸಿ ನಮಗೆ ಕೊಡ್ಬೇಕಿಲ್ಲ, ನಾವು ಅಪ್ಪಯ್ಯ ಸೇರಿಸಿ ಕೊಡ್ಕೋಯ್ ಬದುಕ ಹಂಗಾಯ್ತು ನಮ್ಗೆ. ನಾವು ಚೀಟಿ ಕಾಂಬುದು ಈಗ 5,000 ರೂಪಾಯಿ ಬಾಕಿ ಇದ್ದಲ್ಲಿ 3,000 ಕೊಟ್ಟು 2,000 ಬಾಕಿ ಇಟ್ಟರೆ ಇಲ್ಲಿ ವಾಪಸ್ ಅದೇ ನಮ್ಮನೆ ಪಟ್ಟಿ ಇತ್ತು ಮಾರ್ರೆ. ಪಟ್ಟಿ ಅಂತ ಹೇಳ್ರೆ ನಿಮ್ಮ ರೈಲ್ ಪಟ್ಟಿಗಿಂತ ಉದ್ದ ಹಾಯ್ ರೈಲ್ ಪಟ್ಟಿ ಇರ್ಬೇಕು, ಈ ನಮ್ಮ ಸಾಮಾನು ಪಟ್ಟಿ ಬೇಡ ಅಂತ ದೊಡ್ಡ ಪಟ್ಟಿ ಕೊಟ್ಕೊಳ್ತಾರೆ ಮಕ್ಳ ಹತ್ರ. ಅವ್ರು ಗೊತ್ತಿಲ್ಲ, ಫೋನ್ ಮಾಡ್ರೆ ಸ್ವಿಚ್ ಆಫ್, ಮನೆ ಹೋದ್ರೆ ಅವ್ರು ಇರುದಿಲ್ಲ. ಈ ಮಕ್ಳು ನಾವೆಂತ ಮಾಡೋದು, ಬೈಕ್ ಇತ್ತ ಮಾರ್ರೆ ಮಕ್ಳಿಗೆ ಒಂದು 8 ಚಾಕ್ಲೇಟ್ ಕೊಟ್ಕೊಸು ಬೈನಿ ಮಕ್ಳು ಅಂದ್ರೆ ಮಕ್ಳು ಹಂಗೆ ಅರ್ಜೆಂಟ್ ಬಪ್ಪದ ಮಕ್ಳು. ಅರ್ಧ ಕೆಜಿ ಸಕ್ಕರೆ ಕೊಡ್ಕೊಂಬ್ರ, 4 ಕೆಜಿ ಉದ್ದಿನ ಬೇಳೆ ಅಂತೆ, 3 ಲಿಂಬೆ ಹಣ್ಣು, 1 ಡಜನ್ ಬಾಳೆ ಹಣ್ಣು ತಕೊಂಡು ಪಿಟಿ 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 ಮನೆಗೆ ಓಡ್ಬೋದು. ನಾವು ಇನ್ನೊಂದ್ಸಲ ಅವ್ರ ಹತ್ರ ಫೋನ್ ಮಾಡ್ಕೊಂಡು ಕಾಣಿ ನಿಮ್ಮ ಮಗ ಮೊನ್ನೆ ಬಾಳೆಹಣ್ಣು ತಗೊಂಡೋಗಿದೆ 1 ಡಜನ್, 1 ಬೊಂಡ, 6 ಮೊಟ್ಟಿ, ಉದ್ದಿನ ಬೇಳೆ 1/4 ಕೆಜಿ, ಹೆಸರು ಬೇಳೆ 1/4 ಕೆಜಿ, ಬೆಳ್ಳುಳ್ಳಿ 1/4 ಕೆಜಿ ತಗೊಂಡು ಹೋಯ್ತಾನೆ ಹೇಳ್ರೆ. ಇಲ್ಲ ನಾ ಗಂಡಿಗೆ ಕಳ್ಸಿ ಕೊಟ್ಟಿದ್ದು, ಗಂಡಿ ಕಳ್ಸಿ ಕೊಡ್ಲಲ್ಲ ಅವ. ಇಲ್ಲ ಅವ ಅಜ್ಜಿ ಮನೆಗೆ ಹೋಗಿದ್ದ, ಯಾರು ಬಂದಂದ್ರು ಹಾಯ್ ನಮ್ದಲ್ಲಿ 200 ರೂಪಾಯಿ ಐಟಮ್ ಆಯ್ತಾ. ಭಾರಿ ಕಷ್ಟವೇ. ನಾವು ಅದಕ್ಕೆ ಮಕ್ಳು ಬಂದು ಫಸ್ಟಿಗೆ ಹೇಳು ಮನೆಯವರಿಗೆ ಬಪ್ಪು ಕೇಳು, 1 ರೂಪಾಯಿ ದುಡ್ಡು ಇಲ್ಲರೂ ಒಡ್ಡಿಲ್ಲ ಬಟ್ಟಿ ತಗ ವಾಪಸ್ ಹೋಗಿ ಕೇಳು, ಮನೆಯವರಿಗೆ ಬರೋ ಕೇಳಿ ಹೇಳಿ. ಆ ನಮ್ಮನೆ ಕಡ ಕೊಡ್ತಿದ್ರೆ ವ್ಯಾಪಾರ ಆತಿಲ್ಲ, ಜೀನ್ಸಿನಲ್ಲಿ ವ್ಯಾಪಾರ. ಎಂತ ಮಾಡುದು, ಕೆಲವರು ಬೇಜಾರಾಗ್ತ. ನಾವು ಕಳ್ಸಕ್ಕೆ ನೀವು ಕೊಡಿ ಮಾರ್ರೆ, 10 ರೂಪಾಯಿ 20 ರೂಪಾಯಿ ಬಾಕಿ ಇರ್ಬೇಡಿ ಕೊಡಿ ಅಂತ ಹೋಯ್ ಪ್ರತಿ ಕೆಂಪರಾಗಲಿ ವ್ಯಾಪಾರ ಅಲ್ಲ ಮಾರ್ರೆ. ಹಾಗಾಗಿ ಜೀನ್ಸಿನ ಅಂಗಡಿ ಅಲ್ಲ ಕಡ ಕೊಡ್ತಿದ್ರೆ ವ್ಯಾಪಾರ ಆಗುದಿಲ್ಲ. ಆ ನಮೂನೆ ಆಗಿತ್ತು ಈಗ ನಮ್ಮ ಲೆಕ್ಕಾಚಾರ. ಈಗ ಎಂತ ಹೇಳಿ ಮತ್ತೆ ಮೊನ್ನೆ 8 ರೂಪಾಯಿ ನೆನಪಿತ್ತಲ್ಲ, 8 16 ಆಯ್ತು, ಈ 39 ಆಯ್ತು. ಆಯ್ತು ಕಡೆ ಬರ್ಕೊಂಡೆ ಆಯ್ತು, ನಮ್ಮ ಜೀವನ ಬರ್ಕೊಂಡೆ ಆಯ್ತು. 1 ರೂಪಾಯಿ ಕೊಡು ಪಂಚಾಯತ್ ಕೇಳ್ಬೇಡಿ ನೀವು ಬಾಯ್ ದೊಡ್ಡರಾಗ್ಲಿ ಬದುಕಿದ್. ಮೊನ್ನೆ 9 ರೂಪಾಯಿ ಹಾಕಿತ್ತು, 1 ಪ್ಯಾಕೆಟ್ ಚಕ್ಲಿ 1/4 ಕೆಜಿ ಸಾಪುಡಿ ಅಂತ ಹೇಳಿ ಆಯ್ತಾ. ದಿನ ಹೇಳಿ ಬರ್ಕೊಂಡ್ ಸೇಳಿಗೆ 9 ರೂಪಾಯಿ ಅಮ್ಮ ಕೊಡು. ನಮ್ಮ ಚರ್ಚೆ ಮಾಡ್ಬೇಡಿ, ಚರ್ಚೆ ಮಾಡಿದ್ರೆ ಯಾಕೆ ಹೋಗ್ಬೇಡ. 1 ಕೊಂಡಕ್ಕೆ 9 ರೂಪಾಯಿ 5 ಕೊಡ್ಕೊಂಡು ಇರ್ತದ್ರಲ್ಲಿ. ನಿಮ್ಗೆ ಕೊಂಡ 9 ರೂಪಾಯಿ ಕಡಿಮೆ ಇಲ್ಲಮ್ಮ. ಮತ್ತೆ ಈಗ ನೀ ಆಯ್ತು, ನಾನೀಗ ಲೆಕ್ಕ ಮಾಡ್ಕಂತೆ 1 ನಿಮಿಷ ಹೇಳ್ತೇನೆ ನಿಮ್ಗೆ. ಮತ್ತೆ ಗಿರಕ್ಕೆ ಎಂತ ಹೋಯ್ತಿ, ಒಂದ್ಸಲ ಹೇಳ್ರೆ ಸಾಕದ್ ಮೈ ಮೇಲೆ ಬತ್ರು ಕೊಂಡ ಹಾಕಿದೀನಿ ಯಾರಿಗೆ ಎಷ್ಟು ತೆಗೆಂದ್ರು ನೀರು ನಾವು ಸ್ಕ್ಯಾನಿಂಗ್ ಮಾಡಿಕಾಂಬ ಬರೆಯೋರಾಗ್ಲಿ. ಈ ಜೀನ್ಸಿನ ಅಂಗಡಿ ಮಾಡೋದು ಇತ್ತೇ ಇಲ್ಲ, ನಾಯಿ ಕೊಟ್ಟರು ಬೇಡ ಆ ನಮ್ಮನೆ ವ್ಯಾಪಾರ. ಓ ಅಮ್ಮ ಅಕ್ಕ ಅಕ್ಕ ಇರ್ಲಿಲ್ಲ ಬಂದೆ ನಾ ತಗಂತೆ ಅಕ್ಕ ಬೊಂಡ ಬಂದು ಯಾರು ಎಂತ ಮಾಡೋಕತ್ತಿಲ್ಲ, ಕೂಗ್ತೇ ಇರ್ತ್ರಿ ಗಡಿ ಗಡಿ ಕೂಗ್ತೇ ಇರ್ತ್ರಿ. ಕೂಗಡಿ ಮಾರ ಕೂಗ್ತೇ ಕೂಗ್ ನಾವೆಂತ ಮಾಡ್ಕೊತಿಲ್ಲ ಆಯ್ತಾ. ಬೊಂಡ ತಕ ಬಂದು ಬೊಂಡ ಬೊಂಡ ಅಂತ ಕೊಡ್ತೇ ನಡಕ್ಕೆ ಅಂತಿಲ್ಲ. ಮತ್ತೆ ಈಗ ನೀ ಇಲ್ಲಿ ಒಂದಂತ ಗೊತ್ತಾಗಲಿ ನಿಮ್ಗೆ, ಕೆದ್ದರ್ ಹಾಕಂತಿಲ್ಲ. ಯಾರ ಕೆದ್ದರ್ ಹಾಕಂತ 7 ದಿನ ಇರ್ತ್ರಿ, 3 ದಿನ ಯಾ ಕಲೆ ಮಾಡ್ತ್ರಿ. ಒಂದು ಐಟಮ್ ತಕೋ ಸಾಕಲ್ಲ ಮರ, ನಮಗ್ ಏನ್ ಕಿತ್ತ ಮರ್ರೆ. ಆ ನಮ್ನೆ ಮತ್ತೆ ಸಾಯಿ ಒಂದೇ ಜೀವನ ಹೆಸರು ಕೊಟ್ಟಿಲ್ಲ ದೇವ್ರು. ಒಳ್ಳೆ ಒಂದು ನಮ್ ಕೈಕಲ್ ಗಟ್ಟಿ ಕೊಟ್ಟಿದ, ಜೀನ್ಸ್ ಗಂಡಿ ಮಾಡ್ಕೊ ಇತ್ತು. ಇಲ್ಲಿ ಪೂರ ಜನರು ನಮ್ಮ ಆಚೆ ಮನೆಯವರೆಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಹುಡುಗ ಎಲ್ಲ ಮರ ಮಾಡ್ಲಿ ಪಾಪ, ಹುಡುಗ ಎಲ್ಲ ಮಾಡ್ಲಿ ಒಳ್ಳೆ ನಮ್ ಸಪೋರ್ಟ್ ಮಾಡ್ತಿದ್ರು ಆಯ್ತಾ. ಜನರು ಇದೇ ನಮ್ಗೆ ಎಲ್ರು ಒಂದು ಅವಕಾಶ ಕೊಟ್ರೆ ವ್ಯಾಪಾರ ಮಾಡ್ಕೊ ಇರ್ಲಕ್ಕ. ಯಾರಿಗೂ ಎಲ್ರಿಗೂ ಒಳ್ಳೆ ಇದ್ದೆ ಮರ ನಾನು ಆಯ್ತಾ. ಹಂಗಾಗಿ ನಮ್ಗೆ ವ್ಯಾಪಾರ ನಡೀತು. ಇಲ್ಲಿ ಬಾರಿ ಕಷ್ಟ ಇತ್ತು ಆಯ್ತಾ. ಮತ್ತೆ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ, 2 ಹೊತ್ತು ಊಟಕ್ಕೆ ಏನ್ ತೊಂದ್ರೆ ಇಲ್ಲ. ರಾತ್ರಿ ಮನಿ ಕಂಡ್ರೆ ಇದ್ರೆ ಬತ್ತು, ಎಲ್ಲರ ಕಡೆ ಹುಡುಕು ವ್ಯಾಪಾರ ಇಲ್ಲ ನಮ್. ರಾತ್ರಿ ಮನಿ ಕಂಡ್ರೆ ಒಳ್ಳೆ ಇದ್ರೆ ಬತ್ತು, ಬೇಗ ಮುಂದೆ ದೇವ್ರ ದೀಪ ಹಚ್ಚಿ ಅಂಗಡಿ ವ್ಯಾಪಾರ ಬರುತ್ತೆ. ಎಲ್ಲ ಹುಡುಗ್ರ ಮಕ್ಳು ನಮ್ಗೆಲ್ಲ ಹೆಲ್ಪ್ ಮಾಡ್ತಾರ. ಹಾಗಾಗಿ ಒಂದು ವ್ಯಾಪಾರ ಮಾಡಿತ್ತು ಆಯ್ತು. ಈಗನೇ ಸಾಮಾನ್ ಗೀಮಾನ್ ಬೇಕಿದ್ರೆ ನಮ್ಮ ಅಂಗಡಿಗೆ ಬನ್ನಿ, ಕಡ ಇದ್ರೆ ಬರಬೇಡಿ, ದುಡ್ಡು ತಗೊಂಡು ಬನ್ನಿ ಮರ. ಯಾಕೆ ಗೊತ್ತಾ, ಕಡ ಈಗ ಕೊಟ್ಟು ಜಾಸ್ತಿ ಆಯ್ತು ಅಕ್ಕ. ಹಾಗಾಗಿ ಜೀನ್ಸಿನ ಅಂಗಡಿ ವ್ಯಾಪಾರ ಹಂಗೆ. ಯಾರಾದ್ರೂ ನಿಮಗೆ ಜೀನ್ಸಿನ ಅಂಗಡಿ ಹಾಕಿ ಹೇಳಿರ್ತೇ ಇಲ್ಲ ನಮಸ್ಕಾರ ಅಲ್ಲೇ ಖಾಲಿ ಬಿಡ್ಬೇಡಿ. ನಮಸ್ಕಾರ ಖಾಲಿ ಬೀಳಿ ಯಾಕೆ ಹೋಯ್ತಾ, ಜೀನ್ಸಿನ ಅಂಗಡಿ ಮಾಡ್ಕೋಬೇಡಿ. ನಾವು ಮಾಡ್ಕೊಂಡು ಸಾಕಾಯ್ತು. ಈಗ ಇನ್ನು ಮುಂದಿನ ಪೀಳಿಗೆಗೆ ಜೀನ್ಸಿನ ಅಂಗಡಿ ಹೇಳಿರ್ತೇ ಇಲ್ಲ. 1 ಕೋಟಿ ರೂಪಾಯಿ ಕೈಗೆ 1 ಕೋಟಿ ಯಾವ ಬ್ಯಾಂಕಿಗೆ ಸಾಲ ಕೊಡುದಿಲ್ಲ, ಜೀನ್ಸಿನ ಅಂಗಡಿ ಮಾಡೋಕೆ ಆಗ್ತಿಲ್ಲ. ನಾವು ಇದಕ್ಕೆ ಬಚ್ಚವಿ ಈಗ ಹಾಯ್ ದೇವ್ ಎಲ್ಲಿವರೆಗೆ ನಡೆಸ್ತೇವೆ ಅಲ್ಲಿವರೆಗೆ ನಾವು ನಡೀತು ಅಕ್ಕ. ಈಗ ನಂಗೆ ಒಂಚೂರು ಕೆಲಸ ಇತ್ತು, ಈಗ ಬೊಂಡ ಗಲಾಟೆ ಬಿದ್ದೋಗಿತ್ತಲ್ಲ, ಬೊಂಡ ಕೆತ್ತಿ ಒಟ್ಟು ನಮ್ಗೆ ಕೆತ್ತಿ ಹಾಕ್ಕೊಂಡು ಔಟ್ ಮಾಡ್ರಿ ಹಾಯ್ ಅಕ್ಕ. ಸಿಗ್ತೇವೆ, ನಮಸ್ಕಾರ.